ಮಕ್ಕಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಹಿತ್ಯ ಸಂಗಮ ಪುಸ್ತಕದಿಂದ ಆರಿಸಲಾದ ತುಚೀಪ್ ತುದಾಣ್ ತುಬದ್ರಡಿ ಇದು 4ನೇ ಪಾಠ. ಈ ಪಾಠದ ಸಾರಾಂಶವನ್ನು ನೋಡೋಣ. ಸಾಹಿತ್ಯ ಸಂಗಮ ಪುಸ್ತಕ ಇದು ICSE 9th ಮತ್ತೆ 10th ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿರೋ ಮಕ್ಕಳಿಗೆ ಸಾಹಿತ್ಯ ಸಂಗಮ ಪುಸ್ತಕ ಇದೆ. ಗ್ರೀನ್ ಕಲರ್ ಪುಸ್ತಕ. ಸೊ ಇದರಿಂದ ಈ ಪಾಠ ತುಚೀಪ್ ತುದಾಣ್ ತುಬದ್ರಡಿ ಇದರ ಸಾರಾಂಶವನ್ನ ತಿಳ್ಕೊಳ್ಳೋಣ. ಸೊ ಇದಕ್ಕಿಂತ ಮುಂಚೆ ನಾನು ಇದರ ಎಕ್ಸ್ಪ್ಲನೇಷನ್ ವಿಡಿಯೋಸ್ ಅನ್ನ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ನಾನು ಅದರ ಲಿಂಕ್ ಅನ್ನ ಹಾಕ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಂದ್ರೆ ಲೆಸನ್ ಎಕ್ಸ್ಪ್ಲೈನ್ ಮಾಡಿ, ಈಗ ಆಲ್ರೆಡಿ 10th ಅಲ್ಲಿ ಇರೋರಿಗೆ ಈ ಲೆಸನ್ ಮೇ ಬಿ 9th ಅಲ್ಲೇ ಮಾಡಿರಬಹುದು. ನೀವೇನಾದ್ರೂ ಮರ್ತೋಗಿದ್ರೆ ಇಲ್ಲ ಏನಾದ್ರೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಆ ಎಕ್ಸ್ಪ್ಲನೇಷನ್ ವಿಡಿಯೋವನ್ನ ನೋಡಿ. ನಾನು ಅದನ್ನ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಂಗ್ಲಿಷಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕಂದ್ರೆ ಕೆಲವು ಮಕ್ಕಳಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ನೀಟಾಗಿ ಅರ್ಥ ಆಗೋ ತರ. ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಏನಾದ್ರೂ ಬಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರಿಬಹುದು. ಈಗ ನಾವು ಇದರ ಸಾರಾಂಶವನ್ನ ಸಮ್ಮರಿನ ನೋಡೋಣ. ಸೊ ಈ ತುಚೀಪ್ ತುದಾಣ್ ತುಬದ್ರಡಿ ಈ ಪಾಠವನ್ನ ಬರೆದವರು ಚದುರಂಗ. ಸೊ ಚದುರಂಗ ಅವರು ಈ ಚದುರಂಗ ಅನ್ನೋದೊಂದು ಕಾವ್ಯನಾಮ. ಚದುರಂಗ ಅಂದ್ರೆ ಆಕ್ಚುಲಿ ಚೆಸ್. ಓಕೆ, ಸೊ ಅವರ ಕಾವ್ಯನಾಮ ಚದುರಂಗ ಅಂತ ಇಟ್ಕೊಂಡಿದ್ದಾರೆ. ಪೆನ್ ನೇಮ್ ಅಂತಾರೆ ಕಾವ್ಯನಾಮ ಅಂದ್ರೆ. ಸೊ ಇವರ ನಿಜವಾದ ಹೆಸರು ಬಂದು ಎಂ ಸುಬ್ರಹ್ಮಣ್ಯ ರಾಜೆ ಅರಸು ಅಂತ. ಸೊ ನಾನು ಈ ಕ್ವಶನ್ ಅನ್ನ ಪೋಸ್ಟ್ ಮಾಡಿದ್ದೆ. ಒಂದಷ್ಟು ಜನ ಸರಿಯಾಗಿ ಆನ್ಸರ್ ಮಾಡಿದ್ದಾರೆ, ಒಂದಷ್ಟು ಜನ ರಾಂಗ್ ಆಗಿ ಆನ್ಸರ್ ಮಾಡಿದ್ದಾರೆ. ಸೊ ನೀವು ಆ ಪೋಸ್ಟ್ ಮಾಡೋ ಕ್ವಶನ್ಸ್ ನಾನು ಪ್ರತಿಯೊಂದು ಪಾಠದಲ್ಲಿನೂ ಕ್ವಶನ್ಸ್ ಪೋಸ್ಟ್ ಮಾಡಿ ಆಮೇಲೆ ಸಮ್ಮರಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಟ್ರೈ ಟು ಆನ್ಸರ್ ದೋಸ್ ಕ್ವಶನ್ಸ್. ಅಟ್ಲೀಸ್ಟ್ ಆ ವರ್ಡ್ಸ್ ನಿಮ್ಗೆ ಜ್ಞಾಪಕ ಇರುತ್ತೆ. ತುಚೀಪ್ ತುದಾಣ್ ತುಬದ್ರಡಿ ಅನ್ನೋದು, ಚದುರಂಗ ಅನ್ನೋದು, ಸುಬ್ರಹ್ಮಣ್ಯ ರಾಜೆ ಅರಸು ಅನ್ನೋದು, ಕರೀಂ ಅನ್ನೋದು. ಸೊ ಆ ವರ್ಡ್ಸ್ ಅಟ್ಲೀಸ್ಟ್ ಫೆಮಿಲಿಯರೈಸ್ ಆಗುತ್ತೆ. ಸೊ ಆ ಪೋಸ್ಟ್ ಅಲ್ಲಿ ನಾನು ಪೋಸ್ಟ್ ಮಾಡೋ ಕ್ವಶನ್ಸ್ ಆನ್ಸರ್ ಮಾಡೋದಕ್ಕೆ ನಿಮ್ಗೆ ತುಂಬಾ ಟೈಮ್ ಅಸಲ್ ಹಿಡಿಯೋದಿಲ್ಲ. ಎಷ್ಟು 1-2 ಸೆಕೆಂಡ್ ಬೇಕಾಗುತ್ತೆ ಅಷ್ಟೇ. ಓಕೆ, ಈಗ ನಾವು ಸಮ್ಮರಿ ಇದು ಸಾರಾಂಶವನ್ನ ನೋಡ್ರ. ಸೊ ಈ ಪಾಠವನ್ನ ಬರೆದವರು ಚದುರಂಗ. ಇವರ ಹಲವಾರು ಕಥೆಗಳು ಚಲನಚಿತ್ರಗಳಾಗಿ ಮೂಡಿ ಬಂದಿವೆ ಹಾಗೂ ಹಲವಾರು ಪ್ರಶಸ್ತಿಗಳಿಗೆ ಮಾನ್ಯವಾಗಿವೆ. ಸೊ ಇವರ ಸುಮಾರು ಇವರ ಪುಸ್ತಕಗಳು ಚಲನಚಿತ್ರ ಅಂದ್ರೆ ಮೂವೀಸ್ ಆಗಿದೆ, ಮತ್ತೆ ಸುಮಾರು ಪ್ರಶಸ್ತಿಗಳು ಬಂದಿದೆ. ಈಗ ನಾವು ಪಾಠಕ್ಕೆ ಹೋಗೋಣ. ಕರೀಮಾ ಬೀಡಿ, ಇಲ್ಲಿ ಕಮ ಇರ್ಬೇಕು. ಓಕೆ, ಕರೀಮಾ ಬೀಡಿ ಫ್ಯಾಕ್ಟರಿ ಕೆಲಸಕ್ಕೆ ತಡವಾಗಿತ್ತು. ಆದ್ರೂ ಹೋಗುವ ದಾರಿಯಲ್ಲಿ ಗೆಳೆಯರ ಗುಂಪಿನಲ್ಲಿ ಬೆರೆತು ಗೋಲಿ ಆಡಿದ. ಸೊ ಈ ಗೋಲಿ ಆಡಿದ ಆ ಕ್ಷಣವನ್ನ ಅವರು ಯಾವ ರೀತಿ ಆಡ್ತಾ ಇದ್ರು ಅದೆಲ್ಲ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ನಾನು ಆ ಪ್ಯಾರಾಗ್ರಾಫ್ನ ಚಿಕ್ಕದಾಗಿ ಮಾಡಿ ಇದನ್ನ ಬರ್ದಿದ್ದೀನಿ. ಅಲ್ಲಿಂದ ಮಂಡಿಪೇಟೆ. ಸೊ ಈ ವರ್ಡ್ಸ್ ನಾನು ಹೇಳುವಾಗ ನಿಮ್ಮ ತಲೆನಲ್ಲಿ ಸ್ವಲ್ಪನಾದ್ರೂ ಹೋಗುತ್ತೆ. ಮಂಡಿಪೇಟೆ ಅನ್ನೋದು ಜ್ಞಾಪಕ ಇರುತ್ತೆ ನಿಮ್ಗೆ. ಸೊ ಅಲ್ಲಿಂದ ಅಂದ್ರೆ ಗೋಲಿ ಆಟ ಆಡಿದ್ದಾದ್ಮೇಲೆ ಅಲ್ಲಿಂದ ಮಂಡಿಪೇಟೆಯಲ್ಲಿ ಹೋಗುವಾಗ ತನ್ನ ಸ್ನೇಹಿತನಾದ ಜನಾರ್ದನನನ್ನು ಭೇಟಿಯಾದ. ಜನಾರ್ದನನನ್ನು ಕಂಡ ಕರೀಮನಿಗೆ ತಾನು ಶಾಲೆಗೆ ಹೋದ ನೆನಪುಗಳು ಕಾಡತೊಡಗಿದವು. ಅವನ ಮನೆಯಲ್ಲಿ ಅಂದ್ರೆ ಕರೀಮನ ಮನೆಯಲ್ಲಿ ಕಷ್ಟ ಇರುವುದರಿಂದ ತನ್ನ ತಂದೆ ಶಾಲೆ ಬಿಡಿಸಿ ಫ್ಯಾಕ್ಟರಿ ಕೆಲಸಕ್ಕೆ ಸೇರಿಸಿದನೆಂದು ಜನಾರ್ದನನಿಗೆ ತಿಳಿಸಿದ ಕರೀಮ. ಜನಾರ್ದನ ಅವನ ಸ್ಥಿತಿಗೆ ಮರುಗಿ ಅವನ ಸ್ನೇಹಿತ ಸ್ವಾಮಿ ಮನೆಯಲ್ಲಿ ಆಡಲು ಬಾ ಎಂದು ಕರೆದ. ಆದರೆ ಕರೀಮನು ಹೋಗಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿತ್ತಲ್ಲ, ಅದಕ್ಕೆ. ಫ್ಯಾಕ್ಟರಿಯಲ್ಲಿ ಕರೀಮನ ಕೆಲಸ ಬೀಡಿಯಲ್ಲಿ ಹೊಗೆಸೊಪ್ಪು ತುಂಬಲು ಅನುಕೂಲವಾಗುವಂತೆ ಪತ್ತ, ಇದು ಸೆಕೆಂಡ್ ಥ ಅಲ್ಲ ಫಸ್ಟ್ ತಾನೆ. ಸೊ ಪತ್ತ ಎಲೆಗಳನ್ನ ಕತ್ತರಿಸಿ ಇಡುವುದು. ಸೊ ಈ ತಾವತ್ತು ಇಲ್ಲಿ ಬರಬೇಕು. ಫ್ಯಾಕ್ಟರಿಯ ಮುಂದೆ ಮಕ್ಕಳ ಗುಂಪೊಂದು ಚಿನ್ನಿದಾಂಡು ಆಡುತ್ತಿತ್ತು. ಕರೀಮನು ಕೂಡ ಅವರ ಜೊತೆ ಸೇರಿ ಚೆನ್ನಾಗಿ ಆಡತೊಡಗಿದ. ಹುಡುಗರ ತಂಡದಿಂದ ಶಹಬಾಸ್ ಎನಿಸಿಕೊಂಡ ಕರೀಮ ಫ್ಯಾಕ್ಟರಿ ಕೆಲಸಕ್ಕೆ ತಡವಾಗಿದ್ದರಿಂದ ತನ್ನ ತಂದೆಯಿಂದ ಹೊಡೆಸಿಕೊಂಡ. ಪಾಪ ದುಃಖದಿಂದ ಕರೀಮ ಫ್ಯಾಕ್ಟರಿಯಲ್ಲಿ ಅಳುತ್ತಾ ತನ್ನ ಕೆಲಸ ಮುಂದುವರಿಸಿದ. ಆದರೆ ಆಗಿಂದಾಗ ಹೊರಗಿನಿಂದ ತುಚೀಪ್ ತುದಾಣ್ ತುಬದ್ರಡಿ ಎಂಬ ಕೂಗು ಆಡುವ ಹುಡುಗರ ಗುಂಪಿನಿಂದ ಕೇಳಿಬರುತ್ತಿತ್ತು. ಬಾಲ್ಯದಲ್ಲಿ ವಿದ್ಯೆ ಕಲಿತು ಗೆಳೆಯರ ಜೊತೆ ಆಡುತ್ತಾ ಆನಂದದಿಂದ ಇರಬೇಕಾಗಿದ್ದ ಕರೀಮ ತನ್ನ ಕುಟುಂಬದ ಆರ್ಥಿಕ ಕಷ್ಟದ ಕಾರಣದಿಂದಾಗಿ ಬೀಡಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಸೊ ಇದು
ಈ ಪಾಠದ ಸಾರಾಂಶ. ಸೊ ನೀವು ಇದರಲ್ಲಿ ಯಾವ ರೀತಿಯ ಕ್ವಶನ್ಸ್ ಬರ್ಬೋದು ಅಂತ ನೀವು ಗೆಸ್ ಮಾಡಿ ಎಕ್ಸ್ಪ್ಲನೇಷನ್, ಈಗ ಎಕ್ಸ್ಪ್ಲನೇಷನ್ ವಿಡಿಯೋ ಅಥವಾ ನಿಮ್ಮಷ್ಟಕ್ಕೆ ನೀವೇ ಅರ್ಥ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ. ಅದನ್ನೆಲ್ಲ ಓದಿದ್ದಾದ್ಮೇಲೆ ಮತ್ತೆ ಒಂದಷ್ಟು ಕ್ವಶನ್ ಆನ್ಸರ್ಸ್ ಏನೇನ್ ಬರುತ್ತೆ ಇದರಲ್ಲಿ ಅಂತ ನೀವು ಒಂದಷ್ಟು ಗೆಸ್ ಮಾಡಬೇಕು. ಆಗ ನಿಮ್ಗೆ ಓದುವಾಗ ತುಂಬಾ ಈಸಿ ಆಗುತ್ತೆ. ಏನು ಅಂದ್ರೆ ಓದುವಾಗ ನಿಮ್ಗೆ ಆ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಓದುವಾಗ ಸೊ ಈ ಕ್ವಶನ್ಗೆ ಇದು ಆನ್ಸರ್ ಇರ್ಬೋದು ಈ ರೀತಿ. ಸೊ ಇದರಲ್ಲಿ ಮತ್ತೆ ಅರ್ಥಗಳು ಇರ್ಬೋದು. ಲೈಕ್ ಇಮ್ಮಡಿ ಅಂದ್ರೆ 2 ಪಟ್ಟು, ಗೇಲಿ ಅಂದ್ರೆ ತಮಾಷೆ, ಆ ರೀತಿ ಒಂದಷ್ಟು. ಮತ್ತೆ ತಂಡ ಅಂದ್ರೆ ಗುಂಪು. ಮತ್ತೆ ಪ್ರಶ್ನೋತ್ತರಗಳು ಯಾವ ರೀತಿ ಬರ್ಬೋದು, ಈ ರೈಟರ್ ಇದ್ದಾರಲ್ಲ ಚದುರಂಗ, ಅವರ ಬಗ್ಗೆ ಬರ್ಬೋದು. ಚದುರಂಗ ಯಾರ ಕಾವ್ಯನಾಮ, ಇಲ್ಲ ಚದುರಂಗ ಅವರ ನಿಜವಾದ ಹೆಸರು ಏನು, ಮತ್ತೆ ಅವರ ಜನ್ಮಸ್ಥಳ ಯಾವುದು, ಅವ್ರ ತಂದೆ ತಾಯಿ ಹೆಸರೇನು, ಅವರ ಕೃತಿಗಳು ಯಾವ್ಯಾವುದು ಚಲನಚಿತ್ರಗಳಾಗಿವೆ ಅಂತ. ಅವರ ತುಂಬಾಷ್ಟು ಕೃತಿಗಳು ಚಲನಚಿತ್ರಗಳಾಗಿವೆ. ಉಯ್ಯಾಲೆ ಅನ್ನೋದು ಮತ್ತೆ ಸರ್ವಮಂಗಳ ಕೂಡ ಚಲನಚಿತ್ರ ಆಗಿದೆ. ಮತ್ತೆ ಇವರ ಯಾವುದು ಅಂದ್ರೆ ವೈಶಾಖ ಈ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಸೊ ಇದು ಈ ಚದುರಂಗ ಅವರ ಬಗ್ಗೆ ಕ್ವಶನ್ ಕೇಳ್ಬೋದು. ನಿಮ್ಗೆ 2 ಇಲ್ಲ 3 ಮಾರ್ಕ್ಸ್ ಇರೋ ಕ್ವಶನ್ಸ್ ಬರುತ್ತೆ ಆಸ್ ಯೂಶುವಲ್. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಬರಿಬೇಕು. ಮತ್ತೆ ಅವರು ಕೇಳಿರೋ ಕ್ವಶನ್ಗೆ ಆನ್ಸರ್ ಇರಬೇಕು ನೀವು ಬರೆದಿರೋ ಕ್ವಶನ್ ಅಲ್ಲಿ, ಆಯ್ತಾ? ಈಗ ಪಾಠದ ಪ್ರಶ್ನೆಗಳು ಏನೇನ್ ಬರ್ಬೋದು. ಕರಿಮ ಎಲ್ಲಿಗೆ ಹೋಗ್ತಾ ಇದ್ದ, ಅವನಿಗೆ ನಗು ಯಾಕೆ ಬಂತು ಅಂತ. ಸೊ ನಗು ಯಾಕೆ ಬಂತು ಜ್ಞಾಪಕ ಇದೆ ಅಲ್ಲ, ಬೋಂಡ ಅಂತ ನಾಯ್ಡುನ್ ಕರೀತಾರಲ್ಲ, ಗೆಲಿ ಮಾಡ್ತಾರಲ್ಲ ಅದಕ್ಕೆ. ಕರೀಮನಿಗೆ ಯಾರನ್ನು ನೋಡಿ ಅಸೂಯೆ ಆಯಿತು, ಯಾಕೆ? ಇಲ್ಲ ಕರೀಮ ಮಂಡಿಪೇಟೆಯಲ್ಲಿ ಹೋಗುವಾಗ ಯಾರನ್ನ ಭೇಟಿಯಾದ, ಮತ್ತೆ ಜನಾರ್ದನನ ಜೊತೆ ಯಾವ ರೀತಿ ಸಂಭಾಷಣೆ ಆಯ್ತು, ಅಂದ್ರೆ ಅವರಿಬ್ಬರ ಕಾನ್ವರ್ಸೇಷನ್ ಏನಾಯ್ತು, ಮತ್ತೆ ಅವನಿಗೆ ಯಾಕೆ ಅಸೂಯೆ ಆಯ್ತು, ಇಲ್ಲ ಅವನಿಗೆ ಯಾವ ರೀತಿಯ ನೆನಪುಗಳು ಉದ್ಭವ ಆದ್ವು. ಅದಾದ್ಮೇಲೆ ಕರೀಮನು ಶಾಲೆನ ಏಕೆ ಬಿಡ್ಬೇಕಾಯ್ತು, ಮತ್ತೆ ಜನಾರ್ದನ ಕರೀಮನಿಗೆ ಏನ್ ಹೇಳ್ದ, ಮತ್ತೆ ಇನ್ನೇನು, ಈಗ ನೀನು ಬಾರ ಚೆನ್ನಾಗಿರುತ್ತೆ ಅಂತ ಜನಾರ್ದನ ಕರಿತಾನಲ್ಲ ಕರೀಮನ್ಗೆ ಸ್ವಾಮಿ ಮನೆಯಲ್ಲ ಆಟ ಆಡೋದಕ್ಕೆ, ಅದ್ರ ಬಗ್ಗೆ ಕೇಳ್ಬೋದು ಕ್ವಶನ್ನು. ಮತ್ತೆ ಕರೀಮನ ಫ್ಯಾಕ್ಟ್ರಿಯಲ್ಲಿ ಅಂದ್ರೆ ಆ ಕಾರ್ಖಾನೆಯಲ್ಲಿ, ಬಿಡಿ ಕಾರ್ಖಾನೆಯಲ್ಲಿ ಅವನ ಪರಿಸ್ಥಿತಿ ಹೇಗಿತ್ತು, ಅಂದ್ರೆ ಅಲ್ಲಿ ಕೆಲಸ ಮಾಡೋರ ಪರಿಸ್ಥಿತಿ ಹೇಗಿತ್ತು, ಅಂದ್ರೆ ಯಾವಾಗ್ಲೂ ಅಲ್ಲಿ ಒಂದು ಸುಮಾರು 7:30-8 ಗಂಟೆ ಅಂದ್ರೆ 7 to 8 hours ಸರಿಯಾದ ಬೆಳಕಿಲ್ದೆ ಕತ್ತಲೆ ಕೋಣೆಯಲ್ಲಿ ಕೂಡಿಸ್ತಾ ಇದ್ರು. ಅಲ್ಲಿ ಕೆಲಸ ಮಾಡ್ಬೇಕಿತ್ತು. ಮತ್ತೆ ಎಕ್ಸ್ಟ್ರಾ ಕೆಲಸ ಸಂಜೆ ಹೊತ್ತು ಕೂಡ ಕೆಲಸ ಮಾಡಿಸ್ಕೊಂತ ಇದ್ರು. ಸೊ ಕಾರ್ಖಾನೆಯಲ್ಲಿ ಯಾವ ರೀತಿ ಕಾರ್ಮಿಕರಿಂದ ಕೆಲಸ ಮಾಡಿಸ್ಕೊಂತ ಇದ್ರು ಅನ್ನೋದ್ರ ಬಗ್ಗೆ ಕೇಳಬಹುದು, ಚಿಕ್ಕದಾಗಿ ಬರಿಬೇಕಾಗುತ್ತೆ. ಮತ್ತೆ ಇದಾದ್ಮೇಲೆ ತಿಮ್ಮಾರೆಡ್ಡಿಗೆ ಅವಮಾನ ಮತ್ತೆ ಕೋಪ ಯಾಕೆ ಉಂಟಾಯ್ತು, ಅವ್ರು ಆಡೋವಾಗ ಇವನು ಕರೀಮನ ಮೇಲೆ ಅವನಿಗೆ ಕೋಪ ಬರುತ್ತಲ್ಲ ಯಾಕೆ ಅಂತ ಬರೀಬೇಕಾಗುತ್ತೆ. ಮತ್ತೆ ಹುಡುಗರ ತಂಡ ಕರೀಮನನ್ನ ಮೆಚ್ಚಿದ್ದು ಯಾಕೆ ಅಂತ, ಅಂದ್ರೆ ಇವನ್ ತುಂಬಾ ಚೆನ್ನಾಗಿ ಆಡಿರ್ತಾನಲ್ಲ ಚಿನ್ನಿ ದಾಂಡು, ಅದಕ್ಕೆ ಅವರು ಶಹಬಾಸ್ ಅಂತಾರೆ. ಆಗ ಈವನ್ ಈ ಕರೀಮನನ್ನ ಏನಕ್ಕೆ ಹೋಲಿಸ್ತಾರೆ ಅಂದ್ರೆ ಚದುರಂಗ ಅವರು 1000 ಯುದ್ಧ ಮಾಡಿ ಗೆದ್ದು ಬಂದ ಸೈನ್ಯಾಧಿಪತಿಯ ವಿಜಯೋತ್ಸಾಹ ಅವನ ಮುಖದಲ್ಲಿ ನಲಿಯುತ್ತಿತ್ತು ಅಂತ ಅವರು ಇದನ್ನ ಆ ಪರ್ಟಿಕ್ಯುಲರ್ ಸಿಚುಯೇಷನ್, ಆ ಸಂದರ್ಭವನ್ನ ಇದಕ್ಕೆ ಹೋಲಿಸ್ತಾರೆ. ಸೊ ಅದು ಕೂಡ ನೀವು ಜ್ಞಾಪಕ ಇಟ್ಕೋಬಹುದು. ನೀವು ಬರೆಯೋ ಆ ಉತ್ತರದಲ್ಲಿ ಇವುಗಳನ್ನೆಲ್ಲ ಆಡ್ ಮಾಡಿದ್ರೆ ಸೊ ಇಟ್ ವಿಲ್ ಆಡ್ ಎಕ್ಸ್ಟ್ರಾ ವೇಟೇಜ್, ವೇಟ್ ಆಡ್ ಆಗುತ್ತೆ. ಸೊ ಅದನ್ನ ಬರೆದ್ರೆ ಯೂಶಲಿ ಸೊ 3 ಇದ್ರೆ 3 ಮಾರ್ಕ್ಸು, 2 ಮಾರ್ಕ್ಸ್ ಇದ್ರೆ 2 ಮಾರ್ಕ್ಸು, 3 ಮಾರ್ಕ್ಸ್ ಇದ್ರೆ 3 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ವೇಟೇಜ್ ಇರಬೇಕು, ಮತ್ತೆ ಸರಿಯಾದ ಆನ್ಸರ್ ಇರಬೇಕು, ಅವರು ಕೇಳಿರೋ ಕ್ವಶನ್ಗೆ ಸರಿಯಾದ ಆನ್ಸರ್ ಇರಬೇಕು, ಮತ್ತೆ ಅದಕ್ಕೆ ವೇಟೇಜ್ ಬರೋ ರೀತಿ ನೀವು ಯಾವುದೇ ನಿಮ್ಮ ಓನ್ ವರ್ಡ್ಸ್ ನ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಪುಸ್ತಕದಲ್ಲಿರೋ ಈ ರೀತಿ ಶಹಬಾಸ್ ಮತ್ತೆ 1000 ಯುದ್ಧ ಮಾಡಿ ಗೆದ್ದು ಬಂದ ಸೈನ್ಯಾಧಿಪತಿಯ ವಿಜಯೋತ್ಸಾಹ, ಆ ರೀತಿಯ ಪದಗಳನ್ನ ನೀವು ಉಪಯೋಗಿಸಬೇಕು, ಆಯ್ತಾ? ಮತ್ತೆ ಇವರ ಕರೀಮನ ತಂದೆ ಯಾವ ರೀತಿ ಬೈದ, ಇವನು ಚಿನ್ನಿದಾಂಡ ಆಡ್ಕೊಂಡಿದ್ದು ತುಂಬಾ ಖುಷಿಯಾಗಿದ್ದೆಲ್ಲ ಯಾವ ರೀತಿ ಬೈದ, ಮತ್ತೆ ಅವನ ಪರಿಸ್ಥಿತಿ ಏನಾಯ್ತು, ಬೈದ ಮತ್ತೆ ಹೊಡೆಸ್ಕೊಂಡ ಅವರ ತಂದೆಯಿಂದ,
ಮತ್ತೆ ಕರೀಮನ ಮನಸ್ಥಿತಿ ಹೇಗಾಯ್ತು ಅದಾದ್ಮೇಲೆ, ಅಂದ್ರೆ ಅವನು ಬಂಧನದಲ್ಲಿ ಸಿಕ್ಕಿಬಿದ್ದ ಹಕ್ಕಿಯಂತೆ ಯಾಕೆ ಒದ್ದಾಡ್ದ ಅಂತ. ಸೊ ಯಾಕೆ ಒದ್ದಾಡ್ದ ಅಂತ ನಿಮಗೆ ಗೊತ್ತು. ಇಲ್ಲಿ ನನ್ನ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿದ್ದೀನಲ್ಲ, ಬಾಲ್ಯದಲ್ಲಿ ಅವನು ಗೆಳೆಯರ ಜೊತೆ ಆಟ ಆಡ್ಬೇಕಾಗುತ್ತೆ. ಈ ತುಚಿ ತುದಾಣ್ ತುಬದ್ ರೆಡಿ ಅಂತ ಕೇಳ್ತಾ ಇದ್ದಾಗೆಲ್ಲ ಅವನಿಗೆ ಅವನ ಮನಸ್ಸು ಚಿವುಟದಂಗೆ ಆಗ್ತಾ ಇತ್ತು. ಸೊ ಇದು ಈ ಪಾಠದ ಸಾರಾಂಶ ಅಥವಾ ಸಮ್ಮರಿ. ನಿಮಗೆ ಯಾವುದೇ ರೀತಿಯ ಕ್ವಶನ್ಸ್, ಯಾವುದೇ ರೀತಿಯ ಪ್ರಶ್ನೆಗಳು ಉದ್ಭವ ಆದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಮತ್ತೆ ಇದರ ಎಕ್ಸ್ಪ್ಲನೇಷನ್ ವಿಡಿಯೋ ಮತ್ತೆ ನಾನು ಕ್ವಶನ್ ಆನ್ಸರ್ಸ್ ಕೂಡ ಪೋಸ್ಟ್ ಮಾಡಿದ್ದೀನಿ ಈ ಪರ್ಟಿಕ್ಯುಲರ್ ಲೆಸನ್ಗೆ. ಯಾವ ಪಾಸಿಬಲ್ ಕ್ವಶನ್ಸ್ ಏನೇನು ಬರ್ಬೋದು ಇದರಿಂದ, ಮತ್ತೆ ಇದರಲ್ಲಿ ಮೀನಿಂಗ್ಸ್ ಯಾವ್ಯಾವ್ದು ಬರ್ಬೋದು ಅದನ್ನೆಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಬೇಕಿದ್ರೆ ಅದನ್ನು ಕೂಡ ರೆಫರ್ ಮಾಡ್ಬೋದು. ಓಕೆ ದೆನ್, ಥ್ಯಾಂಕ್ ಯು.